ಮಕ್ಕಳ ಜೀವಕ್ಕೆ ಕಂಟಕವಾಗಿವೆ ಶಾಲೆಯ ಕಟ್ಟಡ ಕಿಟಕಿಗಳು. ಕೊಠಡಿಯ ಮೇಲ್ಛಾವಣಿಯ ಪದರ ಬೀಳುವ ಆತಂಕದಲ್ಲಿ ಪಾಠ ಕೇಳುತ್ತಿರುವ ಮಕ್ಕಳು. ಅವರಿಬೆನ್ನೂರು ತಾಲೂಕಿನ ಸೋಮಶೆಟ್ಟಿಹಳ್ಳಿ ಗ್ರಾಮದ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ಇಲ್ಲಿನ ವಿದ್ಯಾರ್ಥಿಗಳಿಗೆ ಅಕ್ಷರಶಃ ಕಂಟಕವಾಗಿವೆ. ಕೊಠಡಿಗಳ ಮೇಲ್ಛಾವಣಿಯ ಪದರ ಬಿರುಕು ಬಿಟ್ಟಿದ್ದು ಯಾವಾಗ ಬೇಕಾದರೂ ಬೀಳಬಹುದು ಎಂಬ ಆತಂಕದಿಂದ ಮಕ್ಕಳು ಪಾಠವನ್ನ ಕೇಳ್ತಿದ್ದಾರೆ. ಕೊಠಡಿಗಳ ಕಿಟಕಿಗಳು ಹಳೆಯದಾಗಿ ತುಕ್ಕು ಹಿಡಿದು ನಿಂತಿದೆ. ವಾರದ ಹಿಂದಷ್ಟೇ ಕಿಟಕಿ ತೆರೆಯಲು ಹೋದ ಬಾಲಕನ ಮೇಲೆ ಕಿಟಕಿಯ ರೇಖೆ ಕಳಚಿ ಬಾಲಕನ ತಲೆ ಮೇಲೆ ಬಿದ್ದು ತಲೆಗೆ ಗಂಭೀರವಾದ ಪೆಟ್ಟು ಬಿದ್ದು ತೀವ್ರ ರಕ್ತಸ್ರಾವವಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಂತಹ ಘಟನೆಗಳು ಈ ಶಾಲೆಯಲ್ಲಿ ಪದೇ ಪದೇ ನಡೆಯುತ್ತಿವೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ಪ್ರಯೋಜನ ಇಲ್ಲ, ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯುವ ಮುಂಚೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ಬಿಟ್ಟು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ. ವರದಿ ಹರೀಶ್, ಎಕೆ ನ್ಯೂಸ್ ಕನ್ನಡ. ವಿಂಡೋಸ್ ಎಲ್ಲ ರೆಸ್ಟ್ ಹಿಡಿದಿದೆ. ಸೊ ಅದು ನಮ್ಮೊಬ್ಬ ಹುಡುಗನ ಮೇಲೆ ಬಿದ್ದು ಒಂದು 40 ಒಳಗೆ ಬಿದ್ದು 1 ಇಂಚ್ ಒಳಗಡೆ ಹೋಗಿದೆ. ಬ್ಲಡ್ ನರ ಸಮೇತವಾಗಿ ಕಟ್ಟಾಗಿದೆ. ಸೊ ಅದಕ್ಕೆ ಯಾರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಏನು ಬಿದ್ದಿದೆ ಅಂತ ತಲೆ ಮೇಲೆ? ಕಿಟಕಿ, ಐರನ್ ಕಿಟಕಿ ಇದೆಯಲ್ವಾ, ಐರನ್ ಕಿಟಕಿ ಬಿದ್ದು 1 ಇಂಚ್ ಒಳಗಡೆ ಹೋಗಿದೆ. ಫೋಟೋ ಹಾಕಿದ್ದೀವಿ ನೋಡಿ, ಫೋಟೋ ಹಾಕಿದ್ದೀವಿ. 1 ಇಂಚ್ ಒಳಗಡೆ ಬ್ಲಡ್ ನರ ಸಮೇತವಾಗಿ ಕಟ್ಟಾಗಿ ಒಂದು ಸಾರಿ ಹೊಲಿಗೆ ಹಾಕಿ ಮತ್ತೆ ಅದನ್ನು ತೆಗೆದು ಬ್ಲಡ್ ನಿಲ್ಲದಕ್ಕೆ ಇನ್ನೊಂದು ಸಾರಿ ಹೊಲಿಗೆ ಹಾಕಿದ್ದಾರೆ. ಈ ಥರ ಒಂದೇ ವಾರದಲ್ಲಿ 2 ಮಕ್ಕಳಿಗಾಗಿದೆ. ಯಾರಿಗೆ ಹೇಳ್ಬೇಕು? ನಾವು ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ, ಯಾರಿಗೆ ಹೇಳಬೇಕು ಈ ವಿಷಯನ? ಈ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ತರೋ ಕೆಲಸ 100% ನಾನೇ ಮಾಡಿದ್ದೀನಿ. ಅದಕ್ಕೆ ಯಾರೂ ಎಕ್ಸಾಂಪಲ್ ಬೇಕಿಲ್ಲ. ನಾನೇ ಜೈ ಅಸಿಸ್ಟೆಂಟ್ ಅವ್ರನ್ನ ಕರೆಸಿ ಅಳತೆ ಮಾಡಿಸಿ ಕಿಟಕಿಗಳೆಲ್ಲ ತೋರಿಸಿ ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಬಟ್ ಸ್ಟಿಲ್ ನೋ ಬಡಿ ರೆಸ್ಪಾನ್ಸ್. ಅವ್ರು ಏನಂತ ಉತ್ತರ ಕೊಡ್ತಾರೆ ಅಧಿಕಾರಿಗಳು? ಬರ್ಕೊಂಡು ಹೋದ್ರು. ಸೊ ಅದಕ್ಕೆ ಸಣ್ಣ ಎಕ್ಸಾಂಪಲ್ ಏನು ಕೇಳಿಲ್ಲ, ಜಸ್ಟ್ ಒಂದು ಬರ್ಕೊಂಡೋದ್ರಲ್ವಾ, ಅವರು ರೆಸ್ಪಾನ್ಸ್ ಮಾಡಿಲ್ಲ. ಅದು ಸಣ್ಣ ಎಕ್ಸಾಂಪಲ್ ಏನಂತಂದರೆ, ಕರೆಕ್ಟಾಗಿ ಒಂದು 10 ಡೇಸ್ ಆಗಿದೆ ಬೋರ್ವೆಲ್ ಕೊಟ್ಟೋಗಿ ಸ್ಕೂಲಿಗೆ ನೀರು ಬಂದಿಲ್ಲ. ಮಕ್ಕಳು ಟೈಲೆಟ್ಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗಬೇಕು, ಮಾಸ್ಟರ್ ನೀರು ಕುಡಿಬೇಕಂದ್ರೆ ಪಕ್ಕದಲ್ಲಿರೋ ಮನೆಗೆ ಹೋಗಿಸ್ಕೊಂಡು ಕುಡಿಬೇಕು. ಅಂಥದ್ರಲ್ಲಿ ನಾವು ಹೇಳಿದ್ದೀವಿ ನೋಡಿ ಸರ್. ಮತ್ತೊಂದು, ಈ ಕಿಟಕಿ ಹೆಂಗೆ ಶಿಥಿಲಾಗಿದೆ ನೋಡಿ, ಮೇಲೆ ಬಿತ್ತು ನೋಡಿ, ಅದೇ ಥರ ಸೀಲಿಂಗ್ ಐತಲ್ಲ ಒಳಗಡೆ, ಆ ಸೀಲಿಂಗ್ ಸಮೇತವಾಗೂ ಮಳೆ ಬಂದರೆ ಮಕ್ಕಳ ತಲೆ ಮೇಲೆ ಬೀಳೋಂಥ ಸಾಧ್ಯತೆಗಳಿದೆ. ಸೊ ಅದನ್ನು ನೋಡಿದ್ದಾರೆ, ಬರ್ಕೊಂಡೋಗಿದ್ದಾರೆ, ಫೋಟೋ ತಗೊಂಡಿದ್ದಾರೆ. ಬಟ್ ನೋಬಡಿ ಅಫಿಷಿಯಲ್ಸು, ಆಯಿತಾ? ಇವತ್ತು ಮಳೆ ಬಂದು ಒಳಗಡೆ ಕೂತ್ಕೊಳಕ್ಕೆ ಎಲ್ಲ ಅಧಿಕಾರಿಗಳು ನಿರ್ಲಕ್ಷ್ಯ ಅಂತ ಹೇಳ್ತಾರೆ. ಅಧಿಕಾರಿ ನಿರ್ಲಕ್ಷ್ಯ ಅಂತಲ್ಲ, ಬರ್ತಲೇ ಇಲ್ಲ, ತಲೆನೇ ಕೆಡ್ಸ್ಕೊಂತಲ್ಲ. ಹಳ್ಳಿ ಅಂತಂದರೆ ನೆಗ್ಲೆಕ್ಟ್. ಯಾರು ಏನು ನಮ್ಮನ್ನು ಕೇಳೋರು ಯಾರು? ಅನ್ನೋ ಲೆಕ್ಕಕ್ಕೆ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇದೇ ತಗೊಳ್ಳಿ. ಕಟ್ಟಡದಲ್ಲಿ ಏನು ಸುಖವಿಲ್ಲ, ಸ್ಕೂಲ್ ಕಟ್ಟ ಬಿದ್ದೋಂಗಿದೆ. ಆದರೆ ಕಿಟಕಿಗಳೆಲ್ಲ ಹುಡುಗರ ಮೇಲೆ ಬಿದ್ದುಬಿಟ್ಟು 2 ಹುಡುಗರಿಗೆ ವಿಪರೀತವಾದ ಗಾಯಗಳಾಗಿ ಅಲ್ಲಿ ಬಿದ್ದು ಆಸ್ಪತ್ರೆಯಲ್ಲಿ ತೊಂದರೆಗಳಾಗಿದೆ. ಇನ್ನೂ ಸ್ಕೂಲು ರಿಪೇರಿ ಬಂದಿದೆ, ಅವ್ಯಾರು ಗಮನಕ್ಕೆ ಹಾಕ್ಯಂತಲಿಲ್ಲ. ಬಂದು ಸೋಮಶೆಟ್ಟಿಹಳ್ಳಿಯಲ್ಲಿ ಏನು ಎತ್ತ ಸ್ಕೂಲ್ ಎಲ್ಲಿದೆ, ಯಾವ ರೀತಿ ಇದೆ, ಯಾವ ರೀತಿ ನಡೆಸ್ತಾರೆ. ಆ ಮೇಸ್ಟ್ಗಳು ಎಲ್ಲನೂ ನೀರಿಲ್ಲದೆ ಎಲ್ಲೆಲ್ಲೋ ಓದ್ತವ್ರೆ. ನೀರಿನ ಇದು ವೆಹಿಕಲ್ ಅವಕಾಶಗಳು ಇಲ್ಲ ಇಲ್ಲಿ. ಈ ರೀತಿ ನಮ್ಮ ಸೋಮಶೆಟ್ಟಿಹಳ್ಳಿ ಸ್ಕೂಲ್ನಲ್ಲಿ ಈ ರೀತಿಯಾಗಿದೆ. ಇಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಅಫಿಷಿಯಲ್ಸ್ಗಳು ಬಂದು ನೋಡಿ ಅದು ವಿಮರ್ಶೆ ಮಾಡ್ದಂಗೆ ಅದೇ ಮಕ್ಕಳು ಹೊರಟೋಗ್ಬಿಡ್ತಾರೆ. ತಿರ್ಗಿ ಅವ್ರು ಈ ಕಡೆ ಬರೋದು ಇಲ್ಲ.